ಹಾಗೆ ನಾನು ಅವನ ಹುಚ್ಚು ಅಭಿಮಾನಿ. ನನಗೆ ಎಷ್ಟೇ ಕಷ್ಟ ಇದ್ರೂ ಅವನ ಕಾಮಿಡಿ ಶೋಗಳು ನೋಡಿ ನಾನು ಆ ನೋವುಗಳನ್ನ ಮರಿತೀನಿ. ಆದ್ದರಿಂದ ಅವನು ಹೆಚ್ಚು ತುಂಬ ತುಂಬ ದೊಡ್ಡ ಅಭಿಮಾನಿ ಅವನಿಗೆ. ಬಿಗ್ ಬಾಸ್ನವರು ಅವ್ರನ್ನ ಕರ್ಕೊಂಡೋಗಿ ಈ ಮಟ್ಟಕ್ಕೆ ತಂದಿದ್ದಾರಲ್ಲ, ಇವತ್ತು ನಿಜವಾಗ್ಲೂ ಬಿಗ್ ಬಾಸ್ ಅಂದರೆ ಗಿಲ್ಲಿ. ಗಿಲ್ಲಿ, ನೀನು ಯಾರೇ ಏನೇ ಅಂದ್ರೂ ನೀನು ತಲೆ ಕೆಡಿಸ್ಕೊಬೇಡ ಗಿಲ್ಲಿ. ನೀನು ಖಂಡಿತ ಗೆದ್ದು ಬರ್ತೀಯ. ನಿನಗೆ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಖಂಡಿತ ನೀನು ವಿನ್ನರು. ಇಡೀ ಜಗತ್ತೇ, ಇಡೀ ನಮ್ಮ ಕರ್ನಾಟಕ ರಾಜ್ಯನೇ ನಿನ್ನ ಜೊತೆ ಇದೆ. ನೀನು ಗೆದ್ದು ಬಾ ಗಿಲ್ಲಿ. ಬಿಗ್ ಬಾಸ್ ಸೀಸನ್ 12ರ ಕಂಟೆಸ್ಟೆಂಟ್ ಆದಂಥ ಗಿಲ್ಲಿ ನಟ ಅವರ ಕ್ರೇಜ್ ಹೇಗಿದೆ ಅಂತಂದರೆ, ಈಗಾಗಲೇ ಗಿಲ್ಲಿ ನಟ ಅವರ ಬಗ್ಗೆ ತೆಲುಗಿನಲ್ಲೂ ಸಹ ಸಾಂಗ್ ರಿಲೀಸ್ ಆಗಿದೆ. ಇದರ ಜೊತೆಗೆ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಸೋಸ್ಲೆ ಗ್ರಾಮದ ನಾಗರಾಜು ಅನ್ನುವಂಥವರು ಸಹ ಇದೀಗ ಗಿಲ್ಲಿ ನಟನ ಪರವಾಗಿ ಮತ್ತು ಗಿಲ್ಲಿ ನಟನಿಗೆ ಒಂದು ಟ್ರಿಬ್ಯೂಟ್ ಕೊಡುವಂಥ ನಿಟ್ಟಿನಲ್ಲಿ ಯೂಟ್ಯೂಬ್ನಲ್ಲಿ ಒಂದು ಸಾಂಗನ್ನು ಮಾಡಿದ್ದಾರೆ. ನಮ್ಮ ಜೊತೆ ನಾಗರಾಜ್ ಅವರು ಇದ್ದಾರೆ, ಅವ್ರು ಮಾತಾಡ್ಸೋಣ. ಸರ್, ಮೊದಲಿಗೆ ಗಿಲ್ಲಿ ನಟ ಅವರ ಬಗ್ಗೆ ಒಂದು ಸಾಂಗನ್ನು ಸಹ ಬರೆದಿದ್ದೀರಾ, ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದ್ದೀರಾ. ಸಾಂಗ್ನ ಬಗ್ಗೆ ಹೇಳೋದಾದರೆ ಸರ್, ಅವರು ಸಾಂಗ್ ಬಗ್ಗೆ ಹೇಳಬೇಕು ಅಂತಂದರೆ, ಒಬ್ಬ ಹಳ್ಳಿ ಪ್ರತಿಭೆ ಅವನು. ಆ ಹಳ್ಳಿ ಪ್ರತಿಭೆಗೆ ಒಂದು ನಿಮಿಷ ಇದು ಬಂದ್ಬಿಡ್ತಾ ಇದೆ ನನಗೆ. ನೆಕ್ಸ್ಟ್ ಇದ್ದೀನಿ. ಹೌದಾ? ಅಪ್ಪ, ಯಾಕಂತ ಬಂದ್ಬಿಡ್ತೀನಿ. ಹೌದಾ? ಅವನೊಬ್ಬ ಒಳ್ಳೆ ಬುದ್ಧಿವಂತ, ಒಳ್ಳೆ ನಿಜವಾಗ್ಲೂ ಅವನಂತ ಅದ್ಭುತ ನಟನ ನಾನು ಹಾಸ್ಯ ನಟನ ನೋಡೇ ಇಲ್ಲ. ಯಾಕಂದರೆ ನಮ್ಮ ಹಳ್ಳೀಲಿ ಈ ಥರದೊಬ್ಬ ಪ್ರತಿಭೆ ಇದ್ದಾನೆ ಅಂತಂದರೆ, ಅವನನ್ನು ಇಷ್ಟು ಜನ, ನಮ್ಮ ಆಲ್ ಕರ್ನಾಟಕ ಎಷ್ಟು ಜನನೂ ಅವನ ಬಗ್ಗೆ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಹರಕೆ ಹೊತ್ಕೊತಾ ಇದ್ದಾರೆ. ಮಾದಪ್ಪನಿಗೆ ಕಣ್ಕಂಡು ದೇವ್ರುಗಳಿಗೆಲ್ಲ ಗಿಲ್ಲಿ ನಟ ಗೆಲ್ಲಬೇಕು ಅಂತ ಆಸ್ತಾ ಇದ್ದಾರೆ. ಹಾಗೆ ಅವನ ಹುಚ್ಚು ಅಭಿಮಾನಿ. ನನಗೆ ಎಷ್ಟೇ ಕಷ್ಟ ಇದ್ರೂ ಅವನ ಕಾಮಿಡಿ ಶೋಗಳು ನೋಡಿ ನಾನು ಆ ನೋವುಗಳನ್ನ ಮರಿತೀನಿ. ಆದ್ದರಿಂದ ಅವನು ಹೆಚ್ಚು ತುಂಬ ತುಂಬ ದೊಡ್ಡ ಅಭಿಮಾನಿ ಅವನಿಗೆ. ಅದಕ್ಕೋಸ್ಕರ ನಾನು ಅವನಿಗೊಂದು ಸಾಂಗ್ ಬರೆಸಿದ್ದೀನಿ, ಅದನ್ನು ರಿಲೀಸ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ಅದು ನನ್ನ ಯೂಟ್ಯೂಬ್ ಚಾನಲ್ಲು, ಅರ್ಪಿತಾ ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ ಅದಿದೆ, ನೀವು ಕೇಳಿ. ಇನ್ನೂ ಹೆಚ್ಚಿನ ರೀತಿಲಿ ಅವ್ರ ಬಗ್ಗೆ ಇನ್ನೂ ಮಾಡಬೇಕು ಅಂತ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ನೆಕ್ಸ್ಟ್ ನಾಳೆ ವೀಡಿಯೋ ಸಾಂಗ್ ಬಿಡ್ತೀನಿ. ಜೊತೆಗೆ ಅವರು 100ಕ್ಕೆ 100 ಈ ಗೆದ್ದು ಬಂದೇ ಬರ್ತಾರೆ ಬಿಗ್ ಬಾಸ್ನ. ಆ ವಿನ್ನರ್ಗೋಸ್ಕರ ಆ ವಿಜೃಂಭಣೆನ ಅವ್ರನ್ನ ಯಾವ ಥರ ಬರ್ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಒಂದು ಸಾಂಗ್ ಬರೆದು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಅದನ್ನು ಮುಂದಿನ ದಿನಗಳಲ್ಲಿ ಅವ್ರು ಬಂದ ತಕ್ಷಣ ವಿಜಯ ದುದುಂಬಿ ಅಂದಂಗೆ ನಾನು ಅವ್ರನ್ನ ಬರ್ಮಾಡ್ಕೊಂಡು ಅವ್ರ ಬಗ್ಗೆ ಒಂದು ಇದು ಮಾಡ್ತೀನಿ ಸರ್. ಹಾಗೆ ಗಿಲ್ಲಿ ನಟನ ಬಗ್ಗೆ ಮಾತಾಡ್ತಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಭಾವುಕರದೆ, ಇಷ್ಟೊಂದು ಭಾವುಕತೆ ಹೇಗೆ ಗಿಲ್ಲಿ ನಟನ ಬಗ್ಗೆ ನಿಮಗಿರುವಂಥ ಒಂದು ಅಭಿಪ್ರಾಯ? ಹೇಗೆ ಅಂದರೆ, ಅವನು ತುಂಬ ಬಡ ಕುಟುಂಬದಿಂದ ಬಂದವನು. ಅಂಥ ಬಡ ಮಕ್ಕಳು ಇವತ್ತು ನಿಜವಾಗ್ಲೂ ಅಂಥ ಪ್ರತಿಭೆಗಳಿದ್ದಾರಲ್ಲ, ಅದನ್ನು ಒಂದು ಬಿಗ್ ಬಾಸ್ನವರು ಅವ್ರನ್ನ ಕರ್ಕೊಂಡೋಗಿ ಈ ಮಟ್ಟಕ್ಕೆ ತಂದಿದ್ದಾರಲ್ಲ, ಇವತ್ತು ನಿಜವಾಗ್ಲೂ ಬಿಗ್ ಬಾಸ್ ಅಂದರೆ ಗಿಲ್ಲಿ. ಇಷ್ಟು 12 ಸೀಸನ್ ನಡೆದಿದೆ, ಈ ಥರದ ಒಂದು ವ್ಯೂ ಎಲ್ಲೂ ಇರಲಿಲ್ಲ. ಇವತ್ತು ನಮ್ಮ ಗಿಲ್ಲಿ ನಟ ಇರೋದ್ರಿಂದನೇ ಬಿಗ್ ಬಾಸು. ಆದ್ದರಿಂದ ನನಗೆ ನಿಜವಾಗ್ಲೂ ಅವನನ್ನು ನನ್ನ ತಮ್ಮ ಸಹೋದರ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಹಂಗಾಗಿ ಮಾಡಿದ್ದೀನಿ ಸರ್. ಈ ಸಾಂಗನ್ನು ಸ್ವತಃ ತಾವೇ ಬರೆದ್ರಾ ಅಥವಾ ಯಾರು ಈ ಸಾಂಗನ್ನು ರಚನೆ ಮಾಡಿದ್ದಾರೆ? ಮ್ಯೂಸಿಕ್ ಯಾವ ರೀತಿ ಬಂದಿದೆ? ಇದ್ರ ಬಗ್ಗೆ ಹೇಳೋದಾದ್ರೆ ಟೀಮ್ ವರ್ಕ್ ಬಗ್ಗೆ. ಈ ಟೀಮ್ ವರ್ಕ್ ಹೇಗೆ ಅಂತಂದರೆ, ಮಂಜುನಾಥ್ ರಾವ್ ಅಂತ ಚನ್ನಪಟ್ಟಣದವರು, ಅವರು ಇದನ್ನು ಬರವಣಿಗೆ ಮಾಡಿದ್ದಾರೆ. ಇದು ಶ್ಯಾಮ್ ರಾಯ್ ಅಂದ್ಬಿಟ್ಟು ಬೆಂಗಳೂರಿನವರು, ಅವರು ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ. ಇದನ್ನು ಭವತಾರಿಣಿ ಮತ್ತು ನಂಜನಗೂಡಿನ ಕಳಲೆ ದೇವನಾಯ್ಕ್ ಅಂತ ಆಡಿದ್ದಾರೆ. ಅದಕ್ಕೆ ನಿರ್ಮಾಪಕರು ನಾನು ಸೋಸ್ಲೆ ನಾಗರಾಜ್ ಅಂತ. ನಾನು ನಿರ್ಮಾಣ ಮಾಡಿದ್ದೀನಿ ಸರ್, ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಈಗ ಬಿಗ್ ಬಾಸ್ನಲ್ಲಿ ಕೇವಲ ಗಿಲ್ಲಿ ಮಾತ್ರ ಇಲ್ಲ, ಅಶ್ವಿನಿ, ರಘು, ಧನುಷ್ ಸಾಕಷ್ಟು ಜನ ಇದ್ದರು. ಆದರೆ ಗಿಲ್ಲಿ ಬಗ್ಗೆನೇ ಒಂದು ಸಾಂಗನ್ನು ಬರೀಬೇಕು ಅಂತ ನಿಮ್ಮಲ್ಲಿ ಬಂದಿದ್ದ ಆಲೋಚನೆ ಆದರೂ ಯಾಕೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಅವನು ಭಾರಿ ಚತುರ. ಅವನು ಎಷ್ಟು ಯಾರನ್ನೂ ಎದುರು ಹಾಕೊಳ್ಳಲ್ಲ. ಯಾರೇ ಏನೇ ಬಂದರೂ, ಎಷ್ಟೇ ಟಫ್ ಕಂಟೆಂಟ್ ಬಂದ್ರೂ ಅವನ ಕಾಮಿಡಿಲಿ, ಅವನ ಭಾಷೆಯಲ್ಲಿ, ಅವನ ಪ್ರೀತಿ ವಿಶ್ವಾಸದಲ್ಲಿ ನಮ್ಮ ಹಳ್ಳಿ ಮಂಡ್ಯದ ಗಂಡು ಅಂದರೆ ನಿಜವಾಗ್ಲೂ ಗಿಲ್ಲಿನೇ. ಅದರಿಂದ ಅವನ ಬಗ್ಗೆ ನಾನು ಮಾಡಬೇಕು ಅಂತ ಒಂದು ಮನಸಾರೆ
ಆಸೆಯಿಂದ ನಾನು ಮಾಡಿದ್ದೀನಿ ಸರ್. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ಹೊರಟಿದ್ದೀನಿ ನಾನು. ಇನ್ನು ಬಿಗ್ ಬಾಸ್ ಫಿನಾಲೆಗೆ ಇನ್ನು ಕೇವಲ 2 ವಾರಗಳಿದೆ. ಈಗಾಗಲೇ ಸ್ಪರ್ಧಿಗಳ ನಡುವೆ ಸಾಕಷ್ಟು ಪೈಪೋಟಿ ಎದುರಾಗ್ತಾ ಇದೆ. ಗಿಲ್ಲಿ ಅವರು ಯಾವ ರೀತಿ ಜನನ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ? ಇದು ನಿಜವಾಗ್ಲೂ ಇದು ಒಂದು ಒಳ್ಳೆ ಪ್ರಶ್ನೆ. ನನ್ನನ್ನಲ್ಲ ಸರ್, ಇವತ್ತು ಮುದುಕರಿಂದ ಹಿಡಿದು ಸಣ್ಣ ಮಕ್ಕಳಿಂದ ಹಿಡಿದು ನೀವು ಎಲ್ಲೇ ಹೋಗಿ ಯಾರನ್ನೇ ಕೇಳಿ ಗಿಲ್ಲಿ ನಟ ಗೆಲ್ಲಬೇಕು. ಯಾಕಂತಂದರೆ ನಮ್ಮ ಪ್ರತಿ ಜನ ಹೇಳೋದು ಇಷ್ಟೇ, ಒಬ್ಬ ಏನೇ ನೋವಿದ್ರೂ ಅವ್ನು ಟಿ ವಿಲಿ ಬಂದ ತಕ್ಷಣ ಆ ನೋವನ್ನ ನಾವು ಮರಿತೀವಿಕಪ್ಪ, ಅವ್ನು ಕಾಮಿಡಿ ಮಾಡೋದು ನೋಡಿ ಅಂತ ಹೇಳ್ತಾರೆ ಮುದುಕರು ಎಲ್ಲ. ಹಾಗೆ ಇಡೀ ಕರ್ನಾಟಕದಲ್ಲ, ಇವತ್ತು ಬೇರೆ ಹೊರ ರಾಜ್ಯದಲ್ಲೂ ಇವತ್ತು ಅವನಿಗೆ ಅಭಿಮಾನಿಗಳಿದ್ದಾರೆ. ಅವ್ನು ಗೆಲ್ಲಬೇಕು, ಒಳ್ಳೆ ಆ್ಯಕ್ಟ್ರು ಅವನು, ಮತ್ತು ಒಳ್ಳೆ ಕಾಮಿಡಿ ಮ್ಯಾನು, ಈ ಥರ ಎಲ್ಲ ತುಂಬ ಇಡೀ ರಾಜ್ಯದ ಜನತೆನೇ ಅವನ ಮೇಲಿರುವಾಗ ಅವ್ನು ಗೆಲ್ಲದೆ ಇನ್ನೇನು ಸರ್, ಗೆದ್ದು ಬರಲೇಬೇಕು. ಆ ಗೆದ್ದು ಬರೋದನ್ನು ನಾನು ಇನ್ನೊಂದು ಸಾಂಗು ವೀಡಿಯೋ ಎಲ್ಲ ಮಾಡಿ ಅವ್ರನ್ನ ಬರ್ಮಾಡ್ಕೊತೀನಿ ಸರ್. ನಾನು ಸೋಸ್ಲೆ ನಾಗರಾಜ್ ಅವರ ಹಿನ್ನೆಲೆ ಏನು? ಗಿಲ್ಲಿಯವ್ರಿಗೋಸ್ಕರ ಸಾಂಗ್ ಬರೀಬೇಕು ಅಂತ ನಿಮ್ಮಲ್ಲಿ ಆ ಒಂದು ಹಂಬಲ ಬಂದಿದ್ದಾದರೆ ಯಾಕೆ? ನಿಮಗೂ ಕೂಡ ಸಾಹಿತ್ಯ ಲೋಕದಲ್ಲಿ ಈ ಹಾಡುಗಳ ವಿಚಾರಕ್ಕೆ ಏನಾರು ಆಸಕ್ತಿ ಇತ್ತಾ? ಹಂಗಂದರೆ ನಮ್ಮ ತಂದೆ ರಂಗಕಲಾವಿದರು, ಒಂದು ಇಲ್ಲ ಅಂತಂದ್ರೆ ಒಂದು 50-60 ನಾಟಕಗಳು ಡ್ರಾಮಗಳು ಮಾಡಿದ್ದಾರೆ. ಹಾಗೆ ಅವ್ರ ಕಡೆಯಿಂದ ನನಗೆ ಆ ಥರದ್ದು ಒಂದು ವೃತ್ತಿ ಬಂದಿದೆ. ನನಗೂ ಏನಾದರೂ ಮಾಡಬೇಕು, ಏನಾದರೂ ಸಾಧಿಸಬೇಕು, ಕಲೆಗೆ ಬೆಲೆ ಕೊಡಬೇಕು ಅನ್ನೋದರ ರೀತಿಲಿ ನನ್ನ ಒಂದು ವೈಯಕ್ತಿಕವಾಗಿ ನಾನು ಮಾಡ್ತಾಯಿದ್ದೀನಿ ಸರ್. ಹಾಗೆ ನಾನು ಈ ಹೊಸ ಪ್ರತಿಭೆಗಳನ್ನ ಹುಡುಕ್ತಾ ಇದ್ದೀನಿ. ನನ್ನ ಈಗ ಯೂಟ್ಯೂಬ್ ಚಾನಲಲ್ಲಿ ಯಾವುದಾದ್ರು ಎಲ್ಲ ಈಗ ಮಾದೇಶ್ವರಂದು ಮತ್ತೊಂದು ಎಲ್ಲ ಹಾಡುಗಳು ಮಾಡ್ತಾಯಿದ್ದೀನಿ. ಅದರಲ್ಲೆಲ್ಲ ಹೊಸಬ್ರಿಗೆ ಚಾನ್ಸ್ ಕೊಡ್ತಾಯಿದ್ದೀನಿ. ಯಾಕಂದರೆ ಹೊಸಬ್ರಿಗೆ ಚಾನ್ಸ್ ಕೊಟ್ಟಷ್ಟು ಮುಂದಕ್ಕೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಮಾಡ್ತಾಯಿದ್ದೀನಿ ಸರ್. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರ ಆ ಒಂದು ಕಾಮಿಡಿ ಅತಿರೇಕ ಆಗ್ತಾ ಇದೆ, ಈ ರೀತಿಯಾದ ಒಂದು ಸ್ಟೇಟ್ಮೆಂಟ್ಗಳು ಸಹ ಕಂಟೆಸ್ಟೆಂಟ್ಗಳು ಕೊಡ್ತಾ ಇರೋಂಥದ್ದು. ಅದೆಲ್ಲ ಸುಳ್ಳು ಸರ್. ಈಗ ಅತಿರೇಕ ಎಲ್ಲಿಂದ ಬಂತು ಸರ್? ಈಗ ನಿಮ್ಮನ್ನು ಕೋಪದಲ್ಲಿ ಇರೋವನ್ನ ನಿಮ್ಮನ್ನು ಕಾಮಿಡಿ ಮಾಡಿ ನಗಿಸಿದ್ರೆ ಅದು ಅತಿರೇಕನ ಸರ್? ಈಗ ನೀವು ತುಂಬ ಈಗ ಹೊಡೆಯೋಕ್ಕೆ ಬರ್ತೀರಾ, ನೀವು ಹೊಡೆಯೋಕ್ಕೆ ಬಂದವನ್ನ ನಾವು ಕಾಮಿಡಿ ಮಾಡಿ ನಗಿಸಿದ್ರೆ ಅದು ಖುಷಿ ಪಡೋ ಅಂಥ ವಿಚಾರ ಅಲ್ವಾ? ಅದು ಎಲ್ಲಿ ಅತಿರೇಕ ಆಗುತ್ತೆ? ಹಾಗಾಗಿ ಗಿಲ್ಲಿ ನಟನ ಮುಂದೆ ಯಾರೂ ಅಲ್ಲ ಸರ್. ಇವತ್ತು ಬಿಗ್ ಬಾಸ್ಗೆ ಕಳೆ ಬಂದಿದೆ ಅಂತ ಹೇಳಿದ್ರೆ ಗಿಲ್ಲಿ ನಟ. ಈಗ ಬಿಗ್ ಬಾಸ್ ಗಿಲ್ಲಿ ಅವರ ಪರವಾಗಿ ಒಂದು ಸಾಂಗ್ ರಿಲೀಸ್ ಮಾಡಿದ್ದೀರಾ, ಯೂಟ್ಯೂಬಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇದೆ? ಯೂಟ್ಯೂಬಲ್ಲಿ ಚೆನ್ನಾಗಿ ಓಡ್ತಾ ಇದೆ ಸರ್. ಹಾಗೆ ಇನ್ನೂ ಹೆಚ್ಚು ನಮ್ಮ ಅರ್ಪಿತಾ ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ ಎಲ್ಲರೂ ನೋಡಿ ಗಿಲ್ಲಿ ನಟನ ಒಂದು ಅಭಿಮಾನಿಗಳು ಇನ್ನೂ ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮಗೆ ಆಶೀರ್ವಾದ ಮಾಡಿದ್ರೆ ಇನ್ನೂ ಹೆಚ್ಚು ಗಿಲ್ಲಿ ನಟರ ಬಗ್ಗೆ ಇನ್ನೂ ಅದ್ಭುತವಾದ ಸಾಂಗ್ಗಳನ್ನ ನಾನು ಮಾಡಿಕೊಡ್ತೀನಿ ಸರ್, ಮಾಡೋಕ್ಕೆ ಇದ್ದೀನಿ ಸರ್. ನೀವು ರಿಲೀಸ್ ಮಾಡಿರುವಂಥ ಒಂದು ಸಾಂಗನ್ನ ಒಂದೆರಡು ಲೈನು ಆಡಬಹುದಾ ತಾವು? ಖಂಡಿತ ಆಡ್ತೀನಿ ಸರ್. ಗಿಲ್ಲಿ 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 ಇಡ್ತಾವನೋ, ತಂಟೆಗೆ ಬಂದವ್ರಿಗೆಲ್ಲ ಒಂದು ಕೊಳ್ಳಿ ಇಡ್ತಾವನೋ ಅಂತ. ಇನ್ನೇನೋ ಫಿನಾಲೆಗೆ 2 ವಾರ ಬಾಕಿ ಇದೆ. ಗಿಲ್ಲಿ ಅವ್ರಿಗೆ ಯಾವ ರೀತಿ ವಿಶ್ ಮಾಡ್ತೀರಾ? ನೀವು ಅವರ ಒಬ್ಬ ಅಭಿಮಾನಿಯಾಗಿ, ಸಹೋದರನಾಗಿ, ತಾವು ಕೂಡ ನನ್ನ ಸಹೋದರನ ಸಮಾನವಾಗಿ ಅಂತ ಹೇಳ್ತೀರಾ, ಯಾವ ರೀತಿ ವಿಶ್ ಮಾಡ್ತೀರಾ ಸರ್? ಗಿಲ್ಲಿ, ನೀನು ಯಾರೇ ಏನೇ ಅಂದ್ರೂ ನೀನು ತಲೆ ಕೆಡಿಸ್ಕೊಬೇಡ ಗಿಲ್ಲಿ, ನೀನು ಖಂಡಿತ ಗೆದ್ದು ಬರ್ತೀಯ, ನಿನಗೆ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಖಂಡಿತ ನೀನು ವಿನ್ನರು. ಇಡೀ ಜಗತ್ತೇ, ಇಡೀ ನಮ್ಮ ಕರ್ನಾಟಕ ರಾಜ್ಯನೇ ನಿನ್ನ ಜೊತೆ ಇದೆ. ನೀನು ಗೆದ್ವಾಗಿಲ್ಲಿ, ನೀವು ಹೊರಗಡೆ ಬರೋದನ್ನು ನಾವು ಜನತೆ ಎಲ್ಲ, ಕರ್ನಾಟಕದ ಜನತೆ ಎಲ್ಲ ಕಾಯ್ತಾ ಇದ್ದೀವಿ. ಜೈ ಗಿಲ್ಲಿ. ಇದಿಷ್ಟು ಮಾತುಗಳನ್ನ ಗಿಲ್ಲಿ ನಟ ಅವರ ಪರವಾಗಿ ಯೂಟ್ಯೂಬ್ನಲ್ಲಿ ಸಾಂಗ್ ರಿಲೀಸ್ ಮಾಡಿರುವಂಥ ಸೋಸ್ಲೆ ನಾಗರಾಜ್ ಅವರ ಮಾತುಗಳಾಗ್ತಿರುವಂಥದ್ದು. ಅಂದರೆ ಈಗಾಗಲೇ ಗಿಲ್ಲಿ ಅವರು ಬಿಗ್ ಬಾಸ್ನಲ್ಲಿ ಉತ್ತಮವಾಗಿ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ. ಈ ಬಾರಿಯ ಬಿಗ್ ಬಾಸ್ನಲ್ಲಿ ಖಂಡಿತವಾಗಿ ಅವರು ಜಯಬೇರಿಯನ್ನು ಬಾರಿಸ್ತಾರೆ. ಇಡೀ ರಾಜ್ಯದ ಜನತೆ ಗಿಲ್ಲಿ ಅವ್ರನ್ನ ಕೈ ಹಿಡಿತಾರೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಸಹ ಹೇಳ್ತಿರುವಂಥದ್ದು. ಇದರ ಜೊತೆಗೆ ಅವ್ರ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಸಾಕಷ್ಟು ಭಾವುಕರಾಗಿ ಒಂದು ಸಹೋದರನ ಪ್ರೀತಿಯನ್ನು ಸಹ ಇಲ್ಲಿ ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.